ಸೊ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ನಾನು ಇವತ್ತು ಹಾಗೆ ಗಣೇಶ ಟೆಂಪಲ್ಗೆ ಹೋಗಬೇಕು. ಅದು ಮೈಸೂರು ರೋಡಲ್ಲಿರೋದು. ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮುಂದೆ ಹೋಗ್ತಾ ಇದ್ದಂಗೆ ಅದು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಗೋಲ್ಡ್ ಕಲರು ಗಣೇಶ, ದೊಡ್ಡ ಗಣೇಶ ಅಲ್ಲಿರೋದು. ಬನ್ನಿ ನಿಮಗೆ ತೋರಿಸ್ತೀನಿ, ನೋಡ್ಕೊಂಬರೋಣ. ಟ್ರಾಫಿಕ್ ಇರುತ್ತೆ, ಸಂಡೇ ಅಲ್ವಾ, ಆ ಬ್ರಿಡ್ಜ್ ಹತ್ತೋದಕ್ಕೆ ಟ್ರಾಫಿಕ್ ನಮಗೆ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಶೂ ಹಾಕ್ಕೊಂಡು ಇಲ್ಲಿಂದ ಹೊರಟ್ಬಿಡೋಣ. ಟೈಟ್ ಆಗ್ಬಿಟ್ಟಿದೆ ಯಾಕಪ್ಪ ಗೊತ್ತಿಲ್ಲ, ಥಂಡಿಗೇನೋ ಟೈಟ್ ಆಗ್ಬಿಟ್ಟಿದೆ. ಸೊ ಮೈಸೂರು ರೋಡ್ ಗೊತ್ತಲ್ವಾ, ತುಂಬ ಟ್ರಾಫಿಕ್ಕು. ಆದರೂ ಆ ಗಣೇಶನ ಟೆಂಪಲ್ಗೆ ಹೋದರೆ ಒಂಥರ ಪೀಸು. ಏನೇ ಹೇಳಿ, ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಬೇಕಂದ್ರೆ ಈ ಥರ ಬೈಕ್ ಎತ್ಕೊಂಡು ಆಚೆ ಹೋಗಲೇಬೇಕು. ಮನೇಲೇ ಕೂತ್ಕೊಂಡು ಲೈಫ್ನ ವೇಸ್ಟ್ ಮಾಡ್ಕೊಂಬಿಡಿ. ಆಚೆ ತಿರುಗಾಡಿ, ಏನೋ ಒಂದು ಸಿಗುತ್ತೆ. ಹೊಸ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ, ಕೆಲಸನ ಕಲಿತೀರಾ, ಏನೋ ಒಂದು ಲೆಸನ್ ಕಲಿತೀರಾ. ಫಸ್ಟು ಮನೆಯಿಂದ ಆಚೆ ಹೋಗೋದು ಕಲೀರಿ. ಮನೆ 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 ಅನ್ನೋದೇ ಒಂದಲ್ಲ ಜೀವನ. ಎದ್ದು ನಿಮ್ಮ ಕೆಲಸ ನೀವೇ ಮಾಡ್ಕೊಬೇಕು. ಅಲ್ಲ ವಿಚಿತ್ರ, ಲೈಫ್ ಒಂದೇ ಸಲ ಸಿಗೋದು. ಯಾಕೆ ಇನ್ನೂ ಸುಮ್ಮನೆ ಕೂತಿದ್ದೀರಾ ಅಂತ ನನಗಿನ್ನೂ ಗೊತ್ತಾಗ್ತಾಯಿಲ್ಲ. ಲೈಫಲ್ಲಿ ಒಂದೇ ಈ ಲೈಫ್ನ ಎಂಜಾಯ್ ಮಾಡಿಕೊಂಡು ಈ ಲೈಫಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕೋದು ಕಲೀರಿ. ಲೈಫ್ನ ನಿಮ್ಮ ಇಷ್ಟ ಬಂದಂಗಿರಿ. ನಿಮ್ಮ ಇಷ್ಟ ಬಂದಿದ್ದು ತೊಗೊಳ್ಳಿ ವಸ್ತು. ನಿಮಗೇನು ಡ್ರೀಮ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದು ಲೈಫ್ ಇದೆ ಅಂತ ಕೂತ್ಕೊಂಡು ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಆಗಲ್ಲ. ನೀವೇ ಎದೊಳ್ಬೇಕು, ನೀವೇ ಕೆಲಸ ಮಾಡಬೇಕು. ಆವಾಗೇ ನಿಮಗೆ ರಿಸಲ್ಟ್ ಸಿಗೋದು. ಬ್ಯಾಗ್ ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ. ಈ ಥರ ನೆಟ್ ತೊಗೊಂಬಿಟ್ರೆ ಇಲ್ಲಿಂದ ಹುಕ್ ಬರುತ್ತೆ, ಈ ಕಡೆಯಿಂದ ಹುಕ್ಕು, ಇಲ್ಲಿ ನೀವು ಲಾಕ್ ಹಾಕ್ಬಿಟ್ರೆ ಕುತ್ಕೊಳುತ್ತೆ. ಈ ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ. ನಾನು ಮೀಶೋದಲ್ಲೂ ಅಮೆಝಾನಲ್ಲೂ ತೊಗೊಂಡಿದ್ದು. ಚೆನ್ನಾಗಿದೆ, ತೊಗೊಳ್ಳಿ, ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮನೆ ಬಿಡೋ ಟೈಮ್ ಬಂತು, ಲೆಟ್ಸ್ ಗೋ. ಚಳಿ ಹೆಂಗಾಗ್ತಾಯಿದೆ ಅಂದರೆ ಬೈಕ್ ಬಿಟ್ಬಿಟ್ಟು ನಾನು ಇಲ್ಲೇ ಹೊಟ್ಟೋಗ್ಬಿಡೋಣ ಅಂತ ಇದ್ದೀನಿ. ನನಗಂತೂ ಪಂಚಮುಖಿ ಗಣೇಶನ ಟೆಂಪಲ್ಲು ತುಂಬ ಇಷ್ಟ ಆಯಿತು. ನೀವು ಬರಬೇಕು. ಮೈಸೂರು ರೋಡ್ ಹತ್ರ ಇರೋದು. ಮೈಸೂರು ಎಕ್ಸ್ಪ್ರೆಸ್ಸು ಹೈವೇಗಿಂತ ಸ್ವಲ್ಪ ಹಿಂಗಾಗಿ ಡಿವಿಯೇಷನ್ನು ಲೆಫ್ಟ್ ಸೈಡಲ್ಲೇ ನಿಮ್ಗೆ ದೊಡ್ಡ ಗೋಪುರ ಕಾಣಿಸುತ್ತೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಆರಾಮಾಗಿ ಪೀಸಾಗಿ ಕುತ್ಕೊಂಡು ನೀವು ಜ್ಞಾನ ಮಾಡ್ಕೊಂಬರ್ಬೋದು. ನಿಜವಾಗ್ಲೂ ಪೀಸಾಗಿದೆ. ಹೋಗಿದ ತಕ್ಷಣ ಮನಸ್ಸಿಗೆ ಶಾಂತಿ ಆಯಿತು. ಎಲ್ಲ ಬನ್ನಿ, ವಿಸಿಟ್ ಮಾಡಿ. ಗಣಪತಿ ಬಪ್ಪ ಮೋರಿಯ ಅರಸು ನಮ್ಮ ಏರಿಯಾನ.